ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ಒಳ್ಳೆ ರಾಜನ ಕಥೆ ಕೇಳೋಣ. ಕೆಮಾನ್ನಾಚೆ ಹೌದು, ಆ ರಾಜನ ಹೆಸರು ಶಿಬಿ ಅಂತ. ತುಂಬಾ ತುಂಬಾ ದಯೆ ಇರೋ ರಾಜ. ಅವನು ಎಲ್ಲರಿಗೂ ಸಹಾಯ ಮಾಡ್ತಿದ್ದಂತೆ, ಯಾರಿಗೂ ಕಷ್ಟ ಕೊಡ್ತಿರ್ಲಿಲ್ಲವಂತೆ. ಹೌದು ಗೊತ್ತಾ, ಅವನ ಒಳ್ಳೆಯತನ ನೋಡಕ್ಕೆ ಒಂದು ದಿನ ದೇವತೆಗಳೇ ಬಂದಿದ್ರು. ಅಬ್ಬಾ, ದೇವತೆಗಳೇ ಬಂದಿದ್ರಾ? ಆಮೇಲೇನಾಯ್ತು? ಕತೆ ಹೇಳೋ. ಸರಿ ಕೇಳಿ. ಒಂದು ದಿನ ಆ ಶಿಬಿ ರಾಜ ಪೂಜೆ ಮಾಡ್ತಾ ಕುಳಿತಿದ್ದ. ಪೂಜನಾ? ಹೌದು. ಆಗ ಇದ್ದಕ್ಕಿದ್ದಂತೆ ಒಂದು ಚಿಕ್ಕ ಪಾರಿವಾಳ ಫುರ್ರ್ ಅಂತ ಹಾರಿ ಬಂತು. ಅಯ್ಯೋ, ಪಾರಿವಾಳನ? ಅದು ತುಂಬಾ ಹೆದ್ರಿತ್ತು. ಗಡಗಡ ಅಂತ ನಡುಕ್ತಾ ಇತ್ತು. ಪಾಪ, ಎಲ್ ಬಂತದು? ನೇರವಾಗಿ ರಾಜನ ತೊಡೆ ಮೇಲೆ ಬಂದು ಕುತ್ಕೊಂಡಿತು. ಅಂದ್ರೆ ರಾಜನ ಹತ್ರ ಬಂದು ಅಡ್ಕೊಂಡ ಹಾಗೆ. ಓ, ರಾಜ ಏನ್ ಮಾಡ್ದಾಗ? ರಾಜ ಅದಕ್ಕೆ ಕೇಳ್ದ, ಅಯ್ಯೋ, ಏನಾಯ್ತು ನಿನಗೆ? ಯಾಕಿಷ್ಟು ಹೆದ್ರಿಕೊಂಡಿದ್ಯಾ ಪುಟ್ಟ ಅಂತ. ಪಾಪ ಪಾರಿವಾಳ. ಆ ಪಾರಿವಾಳ ಹೇಳಿತು, ರಾಜ, ನನ್ನನ್ನು ಒಂದು ಗಿಡುಗ ಬೆನ್ನಟ್ಟಿ ಬರ್ತಾ ಇದೆ. ಗಿಡುಗನಾ? ಅದೇ ದೊಡ್ಡ ಹಕ್ಕಿ? ಹೌದು. ಹೌದು, ಅದೇ. ಅದು ನನ್ನನ್ನು ತಿಂದುಬಿಡುತ್ತೆ, ಪ್ಲೀಸ್ ನನ್ನನ್ನು ಕಾಪಾಡಿ ಅಂತ ಅಳ್ತಾ ಹೇಳ್ತು. ಅಯ್ಯಯ್ಯೋ, ಆಮೇಲೆ? ಅದು ಹೇಳಿ ಮುಗಿಸೋವಷ್ಟ್ರಲ್ಲಿ ಆ ಗಿಡುಗ ಕೂಡ ಅಲ್ಲಿಗೆ ಹಾರಿಬಂತು. ಓ ನೋ, ಈಗೇನ್ ಮಾಡೋದು? ಆ ಗಿಡುಗ ನೇರ ರಾಜನ ಹತ್ರ ಬಂದು ಹೇಳಿತು, ರಾಜನೇ, ಈ ಪಾರಿವಾಳ ನನ್ನ ಊಟ, ನನಗೆ ತುಂಬಾ ಹಸಿವಾಗಿದೆ, ಅದನ್ನ ನನಗೆ ಕೊಡು. ಓ, ರಾಜ ಏನ್ ಹೇಳ್ದ? ಕೊಟ್ನಾ? ಇಲ್ಲ, ಶಿಬಿರಾಜ ಒಪ್ಲೇ ಇಲ್ಲ. ಅವನು ಹೇಳ್ದ, ಛೇ, ಈ ಪಾರಿವಾಳ ನನ್ನ ಹತ್ತಿರ ಬಂದು ರಕ್ಷಣೆ ಕೇಳಿದೆ, ನಾನು ಇದನ್ನು ನಿನಗೆ ಕೊಡಲ್ಲ. ಆಹಾ, ಸರಿ ಮಾಡ್ದ ರಾಜ. ಆದ್ರೆ ಗಿಡುಗ ಸುಮ್ನೇ ಆಗ್ಲಿಲ್ಲ. ನನ್ಗೆ ಹಸಿವಾಗಿದೆ ಅಲ್ಲ ರಾಜ, ನನ್ನ ಊಟ ಕಿತ್ಕೊಂಡ್ರೆ ನಾನು ಸತ್ತೋಗ್ತೀನಿ ಅಂತ ಕೇಳಿತು. ಹೌದಲ್ವಾ? ಆಗ ರಾಜನ್ಗೆ ಕಷ್ಟ ಆಯ್ತು. ಹೌದು, ರಾಜ ಯೋಚನೆ ಮಾಡ್ದ. ಆಮೇಲೆ ಗಿಡುಗಕ್ಕೆ ಹೇಳಿದ, ನೋಡು, ನಿನಗೆ ಹಸಿವಾಗಿದೆ ಸರಿ, ಈ ಪಾರಿವಾಳ ಎಷ್ಟು ತೂಕ ಇದೆಯೋ ಅಷ್ಟೇ ತೂಕದ ಮಾಂಸ ನನ್ನ ಮೈಯಿಂದನೇ ಕತ್ತರಿಸಿ ಕೊಡ್ತೀನಿ, ಅದನ್ನ ತಿನ್ನು, ಪಾರಿವಾಳ ಬಟ್ಟುಬಿಡು ಅಂದ. ಏನು? ರಾಜ ತನ್ನ ಮಾಂಸ ಕೊಡ್ತೀನಿ ಅನ್ನ? ಹೌದು, ತನ್ನ ಶರೀರದ ಮಾಂಸ. ಅಬ್ಬಬ್ಬಾ! ಆಮೇಲೆ ಗಿಡುಗ ಒಪ್ತಾ? ಗಿಡುಗ ಒಪ್ಪಿತು. ತಕ್ಷಣ ರಾಜ ಒಂದು ತಕ್ಕಡಿ ತರಿಸಿದ. ತಕ್ಕಡಿ ಅಂದ್ರೆ? ತೂಕ ಮಾಡೋದು. ಹೌದು, ತೂಕ ಮಾಡೋದು. ಒಂದು ಕಡೆ ಆ ಪುಟ್ಟ ಪಾರಿವಾಳವನ್ನು ಕೂರಿಸ್ದ. ಇನ್ನೊಂದು ಕಡೆ ರಾಜ ತನ್ನ ತೊಡೆಯಿಂದ ಮಾಂಸ ಕತ್ತರಿಸಿ ಇಡೋಕ್ ಶುರು ಮಾಡ್ದ. ಅಯ್ಯೋ ದೇವ್ರೇ, ನೋವಾಗಿಲ್ವಾ ರಾಜನಿಗೆ? ತುಂಬಾ ನೋವಾಗಿರ್ಬೇಕು. ಆದ್ರೆ ಆಶ್ಚರ್ಯ ಏನಂದ್ರೆ, ರಾಜ ಮಾಂಸ ಇಡ್ತಾ ಹೋದ. ಆಮೇಲೆ ಆ ತಕ್ಕಡಿ ಸಮ ಆಗ್ಲೇ ಇಲ್ಲ. ಪಾರಿವಾಳ ಇದ್ದ ಕಡೆನೇ ಭಾರ ಜಾಸ್ತಿ ಇತ್ತು. ಹೌದಾ? ಅದು ಹೇಗೆ? ಪಾರಿವಾಳ ಚಿಕ್ಕದಿರುತ್ತಲ್ವಾ? ಅದೇ ಆಶ್ಚರ್ಯ. ರಾಜ ಎಷ್ಟೇ ಮಾಂಸ ಇಟ್ರೂ ಪಾರಿವಾಳದ ತೂಕಕ್ಕೆ ಸಮ ಆಗ್ಲೇ ಇಲ್ಲ. ಆಮೇಲೆ ರಾಜ ಏನ್ ಮಾಡ್ದ? ಕೊನೆಗೆ ರಾಜನಿಗೆ ಬೇರೆ ದಾರಿನೇ ಕಾಣ್ಲಿಲ್ಲ. ಅವನು ತಾನೇ ಎದ್ದು ಹೋಗಿ ತಕ್ಕಡಿಯ ಇನ್ನೊಂದು ತಟ್ಟೆ ಮೇಲೆ ಕೂತ್ಕೊಂಡ. ಏನು? ರಾಜನೇ ತಕ್ಕಡಿ ಮೇಲೆ ಕೂತ್ಕೊಂಡ? ಹೌದು. ನನ್ನನ್ನೇ ತಗೋ, ನನ್ನ ಇಡೀ ಶರೀರವನ್ನೇ ತಗೋ ಅಂತ ಹೇಳಿ ಕೂತ್ಬಿಟ್ಟ. ಓ ಮೈ ಗಾಡ್! ರಾಜ ಹೀಗೆ ತಕ್ಕಡಿಯಲ್ಲಿ ಕೂತ ತಕ್ಷಣ ಗೊತ್ತಾ ಏನಾಯ್ತು? ಏನಾಯ್ತು? ಆ ಪಾರಿವಾಳ ಮತ್ತೆ ಗಿಡುಗ ಮಾಯವಾಗಿ ಹೋದ್ರು. ಮಾಯಾವದ್ರ? ಹಾಗಂದ್ರೆ? ಅಂದ್ರೆ ಅವರು ನಿಜವಾದ ಪಾರಿವಾಳ ಗಿಡುಗಾಗಿರ್ಲಿಲ್ಲ. ಹಾಗಾದ್ರೆ ಯಾರಾಗಿದ್ರು? ಆ ಪಾರಿವಾಳ ಅಗ್ನಿದೇವ ಆಗಿದ್ದ, ಬೆಂಕಿಯ ದೇವರು. ಓಹೋ. ಆ ಗಿಡುಗ ಅದು ಇಂದ್ರದೇವ ಆಗಿದ್ದ, ದೇವತೆಗಳ ರಾಜ. ಅಂದ್ರೆ ಅವರಿಬ್ರು ದೇವತೆಗಳ? ಹೌದು. ಶಿಬಿರಾಜ ಎಷ್ಟು ಒಳ್ಳೆಯವನು, ಎಷ್ಟು ದಯೆ ಉಳ್ಳವನು, ಮಾತು ತಪ್ಪದವನು ಅಂತ ಪರೀಕ್ಷೆ ಮಾಡೋಕೆ ಬಂದಿದ್ರು. ಓ, ಹಾಗಾಗಿ ತಕ್ಕಡಿ ಸಮ ಆಗಿರ್ಲಿಲ್ವಾ? ಹೌದು, ಅದು ಅವರ ಪರೀಕ್ಷೆ ಆಗಿತ್ತು. ಶಿಬಿರಾಜ ಪರೀಕ್ಷೆಯಲ್ಲಿ ಗೆದ್ದ. ವಾವ್! ಆಮೇಲೆ ದೇವತೆಗಳೇನ್ ಮಾಡಿದ್ರು? ಇಂದ್ರದೇವರಿಗೆ ತುಂಬಾ ಖುಷಿಯಾಯಿತು. ಅವರು ಶಿಬಿರಾಜನಿಗೆ ಆಶೀರ್ವಾದ ಮಾಡಿದ್ರು. ರಾಜ, ನಿನ್ನ ತರ ದಯೆ, ತ್ಯಾಗ ಯಾರಿಗೂ ಇಲ್ಲ, ನಿನ್ನ ಹೆಸರು ಯಾವಾಗ್ಲೂ ನೆನ್ಪಿರುತ್ತೆ ಅಂತ ಹರಿಸಿದ್ರು. ಸೂಪರ್ ಕತೆ, ಕೇಳೋಕೆ ತುಂಬಾ ಖುಷಿಯಾಯ್ತು. ಈ ಕಥೆಯಿಂದ ನಾವೊಂದು ವಿಷಯ ಕಲಿಬಹುದು ಗೊತ್ತಾ? ಏನ್ ಹೇಳಿ? ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು. ಹೌದು, ಪ್ರಾಣಿಗಳಿಗೂ ಪ್ರೀತಿ ತೋರಿಸಬೇಕು. ನಮ್ಮನ್ನಂಬಿ ಬಂದವರನ್ನು ಯಾವತ್ತೂ ಕೈ ಬಿಡಬಾರದು. ಅದೇ ನಿಜವಾದ ಒಳ್ಳೆತನ. ಕರೆಕ್ಟ್. ಶಿಬಿರಾಜನ ತರ ನಾವು ಇರೋಕೆ ಪ್ರಯತ್ನ ಪಡಬೇಕಲ್ವಾ? ಖಂಡಿತವಾಗಿ. ಇದೇ ಇವತ್ತಿನ ಕಥೆಯ ನೀತಿ.